ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ. ಯುವ ಮಿತ್ರರೇ, ಇವತ್ತು ನಾವು ಯುವ ಕಾಂಗ್ರೆಸ್ ವತಿಯಿಂದ ರೈತರಿಗೆ ಬೆಂಬಲ ನೀಡತಕ್ಕಂಥ ಕೆಲಸನ ಮಾಡ್ತಾ ಇದೀವಿ. ಗೌರಿಬಿದನೂರು ತಾಲೂಕು ಯುವ ಕಾಂಗ್ರೆಸ್ ಸಮಿತಿಯಿಂದ ಇವತ್ತು ಪ್ರತಿಭಟನೆ ಮತ್ತೆ ಒಂದು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಇವತ್ತು ಮನವಿ ಪತ್ರನ ನೀಡಬೇಕಂತ ತೀರ್ಮಾನ ಮಾಡಿ ಇವತ್ತು ಮನವಿ ಪತ್ರ ನೀಡ್ತಾ ಇದೀವಿ. ಅದೇನು ನಿಯಮಾನುಸಾರನೇ ಮಾಡಬೇಕು. ಒಬ್ರು ಬಂದಿಲ್ಲ ಮೇಡಮ್, ಯಾರು ಇಲ್ಲ ಮೇಡಮ್, ಯಾರು ಬಂದೇ ಇಲ್ಲ. ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಯಾರು ಇಲ್ಲ. ಸಮಯದಲ್ಲಿ ಕೂಡ ಒಂದು ಅವಶ್ಯಕತೆ ಏನಿತ್ತು ಕೊಡಬಹುದಲ್ಲ. ಅದೇ ಮೇಡಮ್, ಬಿಜೆಪಿ ಬಂದಾಗ ಅವ್ರು ಒಂದು ಔಟ್ಪುಟ್ ಕಲ್ಸ್ಕೊಡೋದು, ಜೆಡಿಎಸ್ ಬಂದಾಗ ಅವ್ರು ಔಟ್ಪುಟ್ ಕಲ್ಸ್ಕೊಡೋದು. ಈ ತರ ನಾವೇನ್ ಮಾಡೋದು ಮೇಡಮ್? ಒಂದ್ ನಿಮಿಷ, ನಾವು ಮಾಧ್ಯಮದವ್ರದ್ದು ಒಂದು ಪ್ರಶ್ನೆ ನಿಮಗೆ. ಈಗ ಹೊಸದಾಗಿ ಬಂದಿದ್ದೀರಿ, ನಿಮಗೆ ಆತ್ಮೀಯ ಸ್ವಾಗತ. ಆಮೇಲೆ ಆ ರಸಗೊಬ್ಬರವನ್ನ ಉದ್ದೇಶಪೂರ್ವಕವಾಗಿ ಏಜೆನ್ಸಿಯವರು ಗೋಡನ್ನಲ್ಲಿ ಸ್ಟಾಕ್ ಇಟ್ಟು ಅಭಾವವನ್ನು ಸೃಷ್ಟಿಸಿ ಎಂಆರ್ಪಿ ಏನು ನಿಗದಿತ ದರ ಇದೆ ಆ ದರಕ್ಕಿಂತ ಹೆಚ್ಚಿನದಾಗಿ ತಗೊಳ್ತಾ ಇದ್ದಾರೆ ಹಣವನ್ನ ಅಂತ ಹೇಳಿ ಒಂದು ನಮಗೆ ದೂರು ಬಂದಿದೆ. ಅದಕ್ಕೆ ನೀವೇನ್ ಹೇಳ್ತೀರಿ ಅಂತ ಹೇಳಿ. ಎಲ್ಲ ಆಗಿದೆ ಅಂತ ಹೇಳಿ ನಾನು ಕ್ರಮ ತಗೊಳ್ತೀನಿ. ಆ ತರ ವಿಚಾರ ಬಂದಿದೆ. ಯಾಕೆ ಅಂತಂದ್ರೆ ನಿನ್ನೆ ಕೂಡ ನಾವು ತಾಲೂಕು ಮಟ್ಟದಲ್ಲಿ ಕೃಷಿ ಪರಿಕರ ಮಾರಾಟಗಾರರದ ಒಂದು ಸಭೆ ಮಾಡಿದ್ದೆ. ನಾನು ಬೆಳಗ್ಗೆನೆ ನಿನ್ನೆನೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಏನು ಎಂಆರ್ಪಿ ಫಿಕ್ಸ್ ಆಗಿದೆ ಸರ್ಕಾರದಿಂದ ಅದನ್ನ ಬಿಟ್ಟು ಹೆಚ್ಚಿಗೆ ದರ ಮಾರಾಟ ಮಾಡಂಗಿಲ್ಲ. ಆಮೇಲೆ ಏನು ದರ ಪಟ್ಟಿನ ಅವ್ರು ಡಿಸ್ಪ್ಲೇ ಮಾಡಲೇಬೇಕು ಎಲ್ಲ ಅಂಗಡಿಗಳಲ್ಲಿ. ಯಾವುದೇ ರೀತಿ ಅನ್ರಿಜಿಸ್ಟರ್ಡ್ ಆಗಲಿ ಇನ್ನೊಂದಾಗಲಿ ಕೆಮಿಕಲ್ಸ್ನ ಬ್ಯಾನ್ ಕೆಮಿಕಲ್ಸ್ನ ಮಾರಂಗಿಲ್ಲ. ಈ ತರ ನಾವೆಲ್ಲನೂ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ನನ್ನನ್ನು ಕೊಟ್ಟಿದ್ದೀವಿ. ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ಕೀಟನಾಶಕ ಮಳಿಗೆನೋ ಅಥವಾ ರಸಗೊಬ್ಬರ ಈ ತರ ಇನ್ಸಿಡೆಂಟ್ ಆಗ್ತಿದೆ ಅಂದ್ರೆ ನಮ್ ಗಮನಕ್ಕೆ ತಗೊಂಡ್ಬಂದು ನಾವು ಕ್ರಮ ತಗೊಳ್ತೀವಿ. ನೀವು ಏಜೆನ್ಸಿಯವ್ರನ್ನೆಲ್ಲ ಸಭೆ ಕರೆದು ಏನಾದ್ರು ಒಂದು ದಿವಸ ಇದು ಮಾಡಕ್ಕಾಗುತ್ತೆ? ಸೊಸೈಟಿ ಅವರನ್ನೆಲ್ಲ ನಾವು ಕರೆದು ಮಾತಾಡಿದ್ರೆ ಹೌದು, ನಿನ್ನೆ ಕರೆದು ಸೊಸೈಟಿ ಅವ್ರನ್ನ, ಎಫ್ಪಿ ಅವರನ್ನ, ಹಾಗೆ ತಾಲೂಕಲ್ಲಿ ರಿಟೇಲ್ ಡೀಲರ್ಸ್ ಇದ್ದಾರೆ ಅವರು, ಹೋಲ್ಸೇಲ್ ಡೀಲರ್ಸ್ ಎಲ್ಲರನ್ನೂ ಕರೆಸಿ ನೆನ್ನೆ ಮಾತಾಡಿ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ. ಆ ರೀತಿ ಏನಾದರೂ ಆಗಿದೆ ಅಂತಂದ್ರೆ ಇಮಿಡಿಯೇಟ್ ನಾವು ಇಲಾಖೆ ಗಮನಕ್ಕೆ ತಗೊಂಡು. ಥ್ಯಾಂಕ್ ಯು.